ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ದೈಹಿಕ ಶಿಕ್ಷಕ ಗಿರೀಶನ ನಮಸ್ಕಾರಗಳು. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಬಯಸುತ್ತಾ ಇವತ್ತಿನ ತರಗತಿಯನ್ನ ನಿನ್ನೆ ಎಲ್ಲಿಗೆ ನಿಲ್ಲಿಸಿದ್ವೋ ಅಲ್ಲಿಂದ ಮುಂದುವರೆದ ಭಾಗ ಆರಂಭಿಸುತ್ತಿದ್ದೇನೆ ಮಕ್ಕಳೇ. ನಿನ್ನೆ ಯೋಗ ಅಂತಕ್ಕಂಥದ್ದು ಯಾವ ಪದದಿಂದ ಬಂತು? ಸಂಸ್ಕೃತ ಪದದ ಯುಜ್ ಅಂತಕ್ಕಂಥ ಪದದಿಂದ ಬಂದಿದೆ. ಯುಜ್ ಅಂದ್ರೆ ಏನು? ಕೂಡಿಸು, ಸೇರಿಸು, ವಂದಿಸು ಅಂತಕ್ಕಂಥ ಅರ್ಥವನ್ನ ಕೊಡ್ತಾರೆ ಅಂತ ಹೇಳಿದ್ವಿ. ನಂತರ ಯೋಗ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ದಿನಾಚರಣೆ ಅಂತಕ್ಕಂಥದ್ದನ್ನ ಯಾವ ವಿಷಯದಲ್ಲಿ ಯಾರು ಮಾಡಿದ್ರು ಅಂತಕ್ಕಂಥದ್ದು ಸಮೇತ ಹೇಳಿದ್ವಿ. ಜೂನ್ 21, 2014-15 ಆರಂಭವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಕ್ಕಂಥದ್ದನ್ನ. ನಂತರ ಈ ಯೋಗಾಸನಕ್ಕೂ ಮತ್ತು ವ್ಯಾಯಾಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ನಿನ್ನೆ ನಾವು ಕಂಡುಕೊಂಡ್ವಿ. ಸೊ ಮುಂದುವರೆದ ಭಾಗ ಏನು? ಪ್ರಾಣಾಯಾಮ. ಈ ಒಂದು ವಿಷಯವನ್ನ ಇವತ್ತು ಅಧ್ಯಯನ ಮಾಡೋಣ ಮಕ್ಕಳೇ. 8ನೇ ತರಗತಿಯಲ್ಲಿ ನಿಮಗೆ ಯೋಗ ಮತ್ತು ವ್ಯಾಯಾಮಕ್ಕೆ ವ್ಯತ್ಯಾಸ ಮತ್ತು ಪ್ರಾಣಾಯಾಮದ ಅರ್ಥ ಮಹತ್ವ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ವಿ. ಸೊ ಪ್ರಾಣಾಯಾಮ ಮಾಡೋದಕ್ಕಿಂತ ಪೂರ್ವದಲ್ಲಿ, ಪ್ರಾಣಾಯಾಮದ ಅರ್ಥ ಮಹತ್ವವನ್ನು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ 3 ಶಬ್ದಗಳಿದಾವೆ, 3 ಪರ್ಟಿಕ್ಯುಲರ್ ವರ್ಡ್ ಇದಾವೆ ಮಕ್ಕಳೇ. ಆ ವರ್ಡ್ ಅನ್ನು ಪರ್ಫೆಕ್ಟ್ ಆಗಿ ನೀವು ಅರ್ಥೈಸ್ಕೊಳ್ಬೇಕಾಗುತ್ತದೆ. ಸೊ ಯಾವುದು? ಮೊದಲನೇದಾಗಿ ಪೂರಕ. ಏನ್ ಪೂರಕ ಅಂದ್ರೆ? ಪೂರಕ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂತಹ ಶುದ್ಧವಾದ ಗಾಳಿಯನ್ನ ನಮ್ಮ ದೇಹದೊಳಗೆ ಎಳೆದುಕೊಳ್ತಕ್ಕಂಥದ್ದನ್ನೇ ಇದು ಪೂರಕ ಅಂತ ಕರಿತೀವಿ. ಅಂದ್ರೆ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು. ಇನ್ಹೇಲ್, ಬ್ರೀತ್ ಇನ್, ಉಚ್ಛ್ವಾಸ ಅಂತ ಏನ್ ಕರಿತೀವಲ್ಲ ಆ ಎಲ್ಲ ಅರ್ಥಗಳನ್ನ ಕೊಡ್ತಕ್ಕಂಥ ಶುದ್ಧವಾದ ಗಾಳಿಯನ್ನು. ಉಸಿರಿನ ಮುಖಾಂತರ ಒಳಗೆ ಎಳೆದುಕೊಳ್ಳುವುದು, ಒಳಗೆ ತೆಗೆದುಕೊಳ್ಳುವುದು. ಇದಕ್ಕೆ ಪೂರಕ, ವಾತಾವರಣದಲ್ಲಿರ್ತಕ್ಕಂತಹ ಶುದ್ಧವಾದ ಗಾಳಿಯನ್ನ ಉಸಿರಿನ ಮುಖಾಂತರ ನಮ್ಮ ದೇಹದ ಒಳಗೆ ಎಳೆದುಕೊಳ್ಳುವುದಕ್ಕೆ ನಾವು ಪೂರಕ. ಇನ್ಹೇಲ್, ಉಚ್ಛ್ವಾಸ, ಬ್ರೀತ್ ಇನ್ ಅಂತ ಏನ್ ಕರಿತೀವಲ್ಲ ಅದು. ಇದು ಪ್ರಾಣಾಯಾಮಕ್ಕೆ ಬಹಳ ಮುಖ್ಯವಾದಂತಹ ಶಬ್ದಗಳು. ಹಾಗೆ ರೇಚಕ. ರೇಚಕ ಅಂದ್ರೇನು? ನಮ್ಮ ದೇಹದಲ್ಲಿರ್ತಕ್ಕಂಥ ಅಶುದ್ಧವಾದ ಗಾಳಿಯನ್ನ ಹೊರ ಹಾಕ್ತಕ್ಕಂಥದ್ದನ್ನ ನಾವು ರೇಚಕ ಅಂತ. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಉಸಿರಲ್ಲಿರ್ತಕ್ಕಂಥ ಗಾಳಿನ ಹೊರ ಹಾಕ್ತಕ್ಕಂಥದ್ದು. ಸೊ ಇದನ್ನ ರೇಚಕ. ಉಸಿರನ್ನ ಹೊರ ಹಾಕುವುದನ್ನ ಸಿಂಪಲ್ ಆಗಿರಬೇಕಾದ್ರೆ ಉಸಿರನ್ನ ಹೊರ ಹಾಕುವುದು. ಉಸಿರನ್ನ ಹೊರ ಹಾಕುವುದು ಅನ್ನೋದನ್ನು ನಾವು ರೇಚಕ ಅಂತ ಕರಿತೀವಿ. ಕುಂಭಕ ಇನ್ನೊಂದು ಅರ್ಥದಲ್ಲಿ, ಇನ್ನೊಂದು ಶಬ್ದ ಕುಂಭಕ. ಏನ್ ಕುಂಭಕ ಅಂದ್ರೆ? ಉಸಿರನ್ನ ನಾವೇನು ಒಳಗೆ ಎಳ್ಕೊಳ್ತೀವಲ್ಲ, ರೇಚಕ ಮಾಡೋದ್ಕಿಂತ ಮುಂಚೆ ನಾವು ಉಸಿರನ್ನ ಒಳಗೆ ಎಳೆದುಕೊಂಡು ಆನಂತರ ರೇಚಕ ಮಾಡ್ತೀವಿ, ಆನಂತರ ಮತ್ತೆ ಪೂರಕ ಮಾಡ್ತೀವಿ, ಆನಂತರ ರೇಚಕ ಮಾಡ್ತೀವಿ. ಇಂತಹ ಸಂದರ್ಭದಲ್ಲಿ ಪೂರಕ ಮಾಡಿ ಉಸಿರನ್ನ ತಡೆ ಹಿಡಿಯುವುದನ್ನ ಕುಂಭಕ ಅಂತ.
ಕುಂಭಕದಲ್ಲಿ ಎರಡು ವಿಧ ಮತ್ತೆ ಪೂರಕ ಕುಂಭಕ, ರೇಚಕ ಕುಂಭಕ ಅಂತ ಅಂದ್ಬಿಟ್ಟು. ಪೂರಕ ಕುಂಭಕ ಅಂತ ಅಂದ್ರೇನು? ಉಸಿರನ್ನ, ಗಾಳಿಯಲ್ಲಿರ್ತಕ್ಕಂಥ ಶುದ್ಧವಾದ ಗಾಳಿಯನ್ನ ನಾವು ದೇಹದೊಳಗೆ ಎಳೆದುಕೊಂಡು ಹಾಗೆ ತಡೆ ಹಿಡಿಯುವುದನ್ನ ಪೂರಕ ಕುಂಭಕ ಅಂತ ಕರಿತೀವಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ, ನಮ್ಮ ದೇಹದಿಂದ ಹೊರ ಹಾಕಿಬಿಟ್ಟು ಅಲ್ಲಿ ಉಸಿರನ್ನ ತಕ್ಷಣ ತಗೊಳ್ಳದ ಹಾಗೆ ಹಿಡಿಯುವ, ಸ್ವಲ್ಪ ಕ್ಷಣಕಾಲ ಹಾಗೆ ಬಿಡೋದಕ್ಕೆ ರೇಚಕ ಕುಂಭಕ. ಪೂರಕ ಕುಂಭಕ, ರೇಚಕ ಕುಂಭಕ. ಈ ಕುಂಭಕ ಅಂತಂದ್ರೆ ಉಸಿರನ್ನ ತಡೆ ಇಡುವುದು. ಇವು ಬಹಳ ಇಂಪಾರ್ಟೆಂಟ್ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ಪತಾಂಜಲಿ ಮುನಿಗಳು ಅಂತಕ್ಕಂಥವರು, ಮಕ್ಕಳೇ ಸ್ವಲ್ಪ ಜಾಸ್ತಿ ಸ್ಟ್ರೈಟ್ ನಿಂತ್ಕೊಂಡ್ರೆ ನೋವು ಬರ್ತದೆ ಮಕ್ಕಳೇ, ಸ್ವಲ್ಪ ಹಾಗೆ ಬಗ್ಗಿನೇ ಮಾಡ್ತೀನಿ, ನನಗೆ ಕಷ್ಟ ತ್ರಾಸ ಆಗ್ತದೆ. ಸೊ ಇಲ್ಲಿ ಪ್ರಾಣಾಯಾಮವನ್ನು ಅಷ್ಟಾಂಗ ಯೋಗದ 4ನೇ ಅಂಗ ಅಂತ ಅಂದ್ಬಿಟ್ಟು ಕರೀತಾರೆ. ಪ್ರಾಣಾಯಾಮವನ್ನು ಅಷ್ಟಾಂಗ ಯೋಗದ 4ನೇ ಮೆಟ್ಟಲು. ಅಷ್ಟಾಂಗ ಯೋಗದ 4ನೇ ಮೆಟ್ಟಲು. ಪ್ರಾಣಾಯಾಮ. ಹಾಗಾದ್ರೆ ಉಳಿದಿರ್ತಕ್ಕಂಥ ಮೆಟ್ಟಿಲುಗಳು ಯಾವ್ಯಾವು ನಿಮಗೆ ಗೊತ್ತಿರಬೇಕು. ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಎಷ್ಟು? 8. ಈ 8 ಮೆಟ್ಟಿಲುಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಪ್ರಾಣಾಯಾಮದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಪ್ರತ್ಯಾಹಾರ, ಧಾರಣ, ಜ್ಞಾನ, ಸಮಾಧಿ. ಸೊ ಮಕ್ಕಳು, ಇದು 9ನೇ ತರಗತಿಯಲ್ಲಿ ನೀವು ಇದರ ಸಂಪೂರ್ಣವಾದಂತಹ ವಿಷಯವನ್ನು ನೀವು ತಿಳ್ಕೊಂತೀರಾ. ಈಗ ಈ 4ನೇ ಮಿನಿಟಿನಾಗಿರ್ತಕ್ಕಂಥ ಪ್ರಾಣಾಯಾಮ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲು. ನೋಡಿ, ಅಷ್ಟಾಂಗ ಯೋಗದ ಪಿತಾಮಹರಾದಂಥ ಪತಂಜಲಿ ಮುನಿಗಳು, ಯೋಗ ಪಿತಾಮಹರು ಅವರನ್ನೇ, ಅಷ್ಟಾಂಗ ಯೋಗದ ಮೆಟ್ಟಿಲು ಪಿತಾಮಹರು ಅವರನ್ನೇ. ಅವರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಂದ್ಬಿಟ್ಟು ಈ ಯೋಗದ ಪ್ರಮುಖ ಪದಗಳನ್ನ ಹೇಳಿದ್ದಾರೆ. ಅದರಲ್ಲಿ ಪ್ರಾಣಾಯಾಮ ಅಂತಕ್ಕಂಥದ್ದು 4ನೇ ಒಂದು ಅಂಗ. ಈ ಪ್ರಾಣಾಯಾಮ ಅಂತಂದ್ರೆ ಪೂರಕ, ರೇಚಕ, ಕುಂಭಕಗಳ ಗಮನ ಪೂರಕವಾದ ಅಭ್ಯಾಸವಾಗಿದೆ. ಪ್ರಾಣಾಯಾಮ ಅಂತಂದೇನು? ಪೂರಕ, ರೇಚಕ, ಕುಂಭಕ, ಈ 3ರ ಒಂದು ಗಮನ ಪೂರಕವಾದಂತಹ ಒಂದು ಸತತ ಅಭ್ಯಾಸವೇ ಪ್ರಾಣಾಯಾಮ ಅಂತಂದ್ಬಿಟ್ಟು ಪತಂಜಲಿ ಮುನಿಗಳು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಉಚ್ಛ್ವಾಸ, ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು, ಯಾವುದಾದರೂ ಒಂದು ಸ್ಥಿರ ಆಸನದಲ್ಲಿ ಕುಳಿತು ಯಾವುದಾದರೂ ಒಂದು ಮುದ್ರೆಯ ಸಹಾಯದಿಂದ ಉಚ್ಛ್ವಾಸ ನಿಶ್ವಾಸ ಮಾಡ್ತಕ್ಕಂಥ ಕ್ರಿಯೆನೇ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಪತಂಜಲಿ ಋಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ. ಹಾಗಾದ್ರೆ ಪ್ರಾಣಾಯಾಮದ ಪರಿಣಾಮಕಾರಿಯಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ಹೋಗುವ ಆಮ್ಲಜನಕವು ದೇಹದೊಳಗೆ ಹಲವಾರು ರಾಸಾಯನಿಕ ಬದಲಾವಣೆಯನ್ನು ಮಾಡುತ್ತದೆ. ನೀವು ಇದನ್ನ ತಿಳ್ಕೋಬೇಕು ಮಕ್ಕಳೇ. ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಪ್ರಾಣಾಯಾಮದ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಒಳಗೋಗ್ತಕ್ಕಂತಹ ಶುದ್ಧವಾದ ಗಾಳಿ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅವಯವಗಳಿಗೆ, ಎಲ್ಲಾ ಅಂಗಗಳಿಗೆ, ಎಲ್ಲಾ ಜೀವ ಕಣಗಳನ್ನ ಹಲವಾರು ರಾಸಾಯನಿಕ ಬದಲಾವಣೆಯನ್ನೇ ಮಾಡುತ್ತದೆ.
ಈ ಸೃಷ್ಟಿಯ ಎಲ್ಲಾ ಚಲನವಲನಗಳು ಪ್ರಾಣಶಕ್ತಿಯೇ ಆಧಾರ. ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಲು ಮುಖ್ಯವಾದ ಪಾತ್ರ ವಹಿಸುತ್ತದೆ ಮಕ್ಕಳೇ. ಏನು ಈ ಸೃಷ್ಟಿಯ ಎಲ್ಲಾ ಚಲನವಲನಗಳಿಗೂ ಯಾವುದು ಜೀವ, ಪ್ರಾಣ ಅಂತಕ್ಕಂಥದ್ದೇ ಆಧಾರ. ಹೌದು, ನೀವು ನೋಡಿ, ಗಿಡ ಮರ ಅಂತಕ್ಕಂಥದ್ದು ಏನಿದಾವೆ, ಪ್ರಾಣಿ ಪಕ್ಷಿಗಳು, ಜೀವವಿದ್ರೆ ಮಾತ್ರ ನಾವು ಇವೆಲ್ಲ ಕಲರವವನ್ನು ನಾವು ಕೇಳ್ತೀವಿ. ಜೀವನ ಇಲ್ಲದಂತ ಒಂದು ಸ್ಥಿತಿಯಲ್ಲಿದ್ದಂತ ಬರಡು ಬಂಜರು ಭೂಮಿ ನೋಡ್ಬೇಕು ನೀವು, ಆ ಧರತಿ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸತಕ್ಕಂಥ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಹಾಗಾದ್ರೆ ಪ್ರಾಣಾಯಾಮದ ಮಹತ್ವವೇನು? ಪ್ರಾಣಾಯಾಮದ ಮಹತ್ವ ಒಂದು, ನರ, ಮೆದುಳು, ಬೆನ್ನು ಹುರಿ, ಹೃದಯ ನರ್ವ್ಸ್ ಆಗಿರಲಿ, ಬ್ರೈನ್ ಆಗಿರಲಿ, ಬೆನ್ನು ಸ್ಪೈನಲ್ ಕಾರ್ಡ್ ಆಗಿರಲಿ ಅಥವಾ ಹಾರ್ಟ್ ಆಗಿರಲಿ, ಅವೆಲ್ಲ ಮಾಂಸ ಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವು. ಯಾವುದರಿಂದ? ಪ್ರಾಣಾಯಾಮ ಮಾಡೋದ್ರಿಂದ. ನರ, ಮೆದುಳು, ಬೆನ್ನು ಉರಿ, ಹೃದಯ, ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಹರಿಸುವಲ್ಲಿ, ಆಮ್ಲಜನಕ ಸರಾಗವಾಗಿ ನಿರರ್ಗಳವಾಗಿ ಹರಿಸುವುದರಲ್ಲಿ ಪ್ರಾಣಾಯಾಮದ ಮಹತ್ವದ ಪಾತ್ರ ವಹಿಸುತ್ತದೆ ನಮ್ಮ ದೇಹದಲ್ಲಿ. ನೋಡಿ, ನಾವು ಪ್ರಾಣಾಯಾಮಕ್ಕೆ ಕೂತ ಅಂತ ಅಂದ್ರೆ ನಾವು ಉಸಿರಾಟ ಕ್ರಿಯೆ ಆರಂಭ ಮಾಡಿದ್ರೆ ಯಾವುದಾದ್ರು ನಾಸಿಕ ಮುದ್ರೆ ಅಥವಾ ಭೃಗಿ ಮುದ್ರೆ ಮುಖಾಂತರ, ಯಾವುದರಲ್ಲಿ ಸುಮಾರು ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ, ಸೂರ್ಯ ಭೇದನ, ನಾಡಿ ಶುದ್ಧಿ, ಭಸ್ತ್ರಿಕಾ, ಪ್ಲಾವನಿ, ಸದಂತ, ಶೀತಾಲಿ, ಶೀತ್ಕಾರಿ ಅಂತಕ್ಕಂಥ ಸುಮಾರು ಪ್ರಾಣಾಯಾಮಗಳು ಬರ್ತಾವ ಮಕ್ಕಳೇ. ಅವನ್ನ ಪ್ರಾಕ್ಟಿಕಲ್ ಅಲ್ಲಿ ಪ್ರಾಯೋಗಿಕವಾಗಿ ಮಾಡಬೇಕು. ಇಲ್ಲಿ ಮಾಡ್ಲಿಕ್ಕೆ ಯೋಗ್ಯವಾದ ಒಳಗಿನ ಸ್ಥಳ ಅಲ್ಲ. ನೀವು ಮನೆಯಲ್ಲಾಗಲಿ ನೀಟಾಗಿ ಇವನ್ನ ಸಾಹಿತ್ಯವನ್ನ ನಾವು ಹೇಳಿದ ಹಾಗೆ ಓದ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ 10 ನಿಮಿಷ ನೀವು ಪ್ರಯತ್ನ ಪಡಿ ಮಾಡ್ಲಿಕ್ಕೆ. ಆದ್ರೆ ಮಾರ್ಗದರ್ಶನ ಇಲ್ಲದೆ ಮಾಡಕ್ ಹೋಗಬೇಡಿ. ಈ ಮಹತ್ವವನ್ನು ತಿಳ್ಕೊಳ್ಳಿ. ಮೊದಲಾಗಿ ನರ, ಮೆದುಳು, ಹೃದಯದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ರಕ್ತವನ್ನ ಶುದ್ಧ ರಕ್ತವಾಗಿ ಪರಿವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಇರ್ತಕ್ಕಂಥ ರಸವನ್ನ ಆ ಒಂದು ನಾಡಿಗಳ ಮುಖಾಂತರ ಹರಿಸುವುದನ್ನು ಮಹತ್ವದ ಪಾತ್ರ ವಹಿಸುತ್ತವೆ. ಅರ್ಥ ಆಯ್ತಲ್ಲ ಮತ್ತೆ? ನೆಕ್ಸ್ಟ್ ಎರಡನೇದು, ಪ್ರಾಣಾಯಾಮವು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಬರೀ ಪ್ರಾಣಾಯಾಮ ನರ, ಮೆದುಳು, ಬೆನ್ನುಹುರಿ ಮತ್ತು ಹೃದಯದ ಮಾಂಸಖಂಡ ದಕ್ಷ ಮಾಡೋದ್ರ ಜೊತೆಗೆ ನಾಡಿ ಶುದ್ಧಿ, ನಾಡಿ ಅಂತಂದ್ರೆ ನಾವು ಉಸಿರಾಡ್ತಕ್ಕಂಥದ್ದು, ಅನ್ನ ನಾಳವರ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥ ಏನಿದೆಯಲ್ಲ ನಮ್ಮ ಪಂಚೇಂದ್ರಿಯಗಳ ಭಾಗದಲ್ಲಿ ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಒಂದು ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ತನ್ನ ಕಾರ್ಯ ಯಾವ್ಯಾವ ಕಾರ್ಯಗಳಿದಾವೋ ಅಂಗಗಳು ಅವು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ, ಪ್ರಚೋದಿಸಲಿಕ್ಕೆ, ಮೋಟಿವ್ ಮಾಡ್ಲಿಕ್ಕೆ ಇದು ಪ್ರಾಣಾಯಾಮ ಅಂತಕ್ಕಂಥದ್ದು ಸಹಕಾರಿಯಾಗಿದೆ. ತಲೆ ಸುತ್ತು ಬರ್ತಕ್ಕಂಥ ಕ್ಷೀರಾಮ್ಲವನ್ನು ಸಮತೂಕಕ್ಕೆ ತಂದು ದೇಹದ ಸ್ಥಿತಿಯಲ್ಲಿ ಸಮತೋಲನಕ್ಕೆ ತರುವುದು ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರಾಣಾಯಾಮ. ಏನು ತಲೆ ಸುತ್ತು, ತಲೆನೋವು, ಅರ್ಧಲೆನೋವು, ಶೀತ, ಮೂಗು ಅನ್ಕೋ, ಮೂಗು ಕಟ್ಟುತ್ತೆ, ಇನ್ನೊಂದು ಮೂಗು ಕಟ್ಟಲ್ಲ, ಇನ್ನೊಂದು ಮೂಗು ಕಟ್ಟುತ್ತೆ, ಇನ್ನೊಂದು ಮೂಗು ಕಟ್ಟಲ್ಲ. ಯಾರು ಈ ಸಮಸ್ಯೆಗಳಿಂದ ಬಳಲುತ್ತಿರಲ್ಲ ಅಂತವರು ಈ ಪ್ರಾಣಾಯಾಮವನ್ನು ಮಾಡಿದ್ದೇ ಆದ್ರೆ ಅವ್ಯಾವ ರೋಗಗಳು ನಿಮ್ಮ ಹತ್ರ ಸುಳಿಯುವುದಾಗಿ
ನೀವು ನಿರೋಗಿಯಾಗಿರ್ತೀರ ಮಕ್ಕಳಿಗೆ. ಸೊ ಆದ್ರಿಂದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ತಲೆ ಸುತ್ತು ಬರಲ್ಲ, ತಲೆ ನೋವು ಬರಲ್ಲ, ಸಮ ತೂಕಕ್ಕೆ ತಂದು ದೇಹ ಸ್ಥಿತಿ ನಿಮಗೆ ಹೆಚ್ಚಾಗಲ್ಲ. ಅಂಗಾಂಗಗಳ ಕಾರ್ಯಕ್ಷಮತೆ ಕಾಪಾಡುತ್ತದೆ. ಮೂರನೇ ಪಾಯಿಂಟ್ ಏನು? ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿ ಪ್ರಾಣಾಯಾಮದಿಂದ ವೃದ್ಧಿ ಆಗುತ್ತದೆ. ಗ್ರಹಣ ಶಕ್ತಿ ಅಂತಂದ್ರೆ ಗ್ರಹಿಸ್ತಕ್ಕಂಥದ್ದು. ಯಾವುದು ನೋಡಿದ್ರೆ, ಕಣ್ಣಾರ ನೋಡಿದ್ರೆ ಸಾಕು ಹೀಗೆ ಇತ್ತು ಅಂತಕ್ಕಂಥ ಒಂದು ಪೆನ್ ಅಥವಾ ಪೆನ್ಸಿಲ್ ಅಲ್ಲಿ ಚಿತ್ರವನ್ನ ಬರೆಯಬಹುದಕ್ಕಂಥ ಒಂದು ಕಲೆ. ನಂತರ ನೆನಪಿನ ಶಕ್ತಿ ಅಂದ್ರೆ ಜ್ಞಾಪಕ ಶಕ್ತಿ. ಎಂದೋ ಹೇಳಿದ್ದು, ಯಾವಾಗೋ ಹೇಳಿದಂತ ಮಾತನ್ನ ಹೀಗೆ ಹೇಳಿದ್ರಿ, ಇಂಥ ದಿನನೇ ಹೇಳಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಕೆಪಾಸಿಟಿ ಅಂತಕ್ಕಂಥದ್ದು ಬೆಳೀತದೆ. ಜೊತೆಗೆ ಪಚನ ಶಕ್ತಿ, ಪಚನ ನಾವು ಊಟ ಮಾಡತಕ್ಕಂಥ ಎಲ್ಲವೂ ಸಮೇತ ಡೈಜೆಷನ್ ಕೆಪಾಸಿಟಿ ಆಗ್ತಕ್ಕಂಥದ್ದು, ಪಚನ ಆಗ್ತಕ್ಕಂಥ ಕ್ರಿಯೆ. ಸೊ ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿ, ಹೆಚ್ಚಿಸುತ್ತದೆ. ನಾಲ್ಕನೇ ಪಾಯಿಂಟ್, ಈ ಪ್ರಾಣಾಯಾಮ ಮಾಡೋದ್ರಿಂದ, ದಿನನಿತ್ಯ ಮಾಡೋದ್ರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತನಾಗಲು ಸಹಕಾರಿಯಾಗುತ್ತದೆ. ಅಂದ್ರೆ ಅವನ ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುತ್ತದೆ. ಶಾಂತ ಸ್ವರೂಪನಾಗಿ, ಶಾಂತ ನಿರ್ಮಲ ಸಾಧಕನಾಗ್ತಾನೆ. ಸಾಧಕ ವ್ಯಕ್ತಿ. ಯಾರು ದಿನನಿತ್ಯ ಪ್ರಾಣಾಯಾಮದಲ್ಲಿ ತೊಡಗುತ್ತಾರೋ ಅವರು ಸಮಾಜದ ಒಂದು ಏಳಿಗೆಗೆ, ಸಮಾಜದ ಸಂಬಂಧಿಕರೊಳಗೆ, ನಿಮ್ಮ ಕುಟುಂಬದ ಪರಿವಾರದೊಳಗೆ ಶಾಂತನಾಗಿ, ನಿರ್ಮಲ ಶಕ್ತನಾಗಿ, ಸಾಧಕನಾಗಿ ಹೊರಹೊಮ್ಮತಾನೆ. ಅಂದ್ರೆ ಅವನ ಮನಸ್ಸು ಅಂತಕ್ಕಂಥದ್ದು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುವುದಲ್ಲದೆ ದಿನನಿತ್ಯ ಎಲ್ಲರೊಡನೆ ಸಂಯಮ, ಸಹಕಾರದಿಂದ, ಶಾಂತಿಯ, ಪ್ರೀತಿಯ ಬಾಳ್ವೆಯಿಂದ ಮಾಡ್ತಾನೆ ಅವನು ಅಂತಕ್ಕಂಥ ಅರ್ಥ ಬರ್ತದೆ ಮಕ್ಕಳು. ನೆಕ್ಸ್ಟ್ 5ನೇ ಪಾಯಿಂಟ್ ಏನಿರ್ತದಪ್ಪ ಅಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಬಿಡತಕ್ಕಂಥ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ. ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಮ್ಲಜನಕಯುಕ್ತ ಗಾಳಿಯನ್ನ ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡ್, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗಾಳಿ ಇಂಗಾಲ ಡೈಆಕ್ಸೈಡ್ ಅನ್ನ ಹೊರಬಿಡ್ತಕ್ಕಂಥ ಒಂದು ಕ್ರಿಯೆ ಪ್ರಾಣಾಯಾಮದಿಂದ ಮಾಡುತ್ತದೆ. ಆಮ್ಲಜನಕ, ಹೆಚ್ಚಿನ ಆಮ್ಲಜನಕ ಅಂತಕ್ಕಂಥದ್ದು ದೊರೆಯುತ್ತದೆ. ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಸೊ ಹೀಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ಮಾಡ್ತದೆ ಮಕ್ಕಳ. ನಂತರ 6ನೇದು ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತದಪ್ಪ ಅಂತಂದ್ರೆ, ತಾಳಬದ್ಧ ಮತ್ತು ಲಯಬದ್ಧ ಉಸಿರಾಟ ಕ್ರಿಯೆಯಲ್ಲಿ ಶರೀರ ಮತ್ತು ಮನಸ್ಸು ಚೈತನ್ಯಯುತವಾಗಿ ಮಾನಸಿಕ ಉದ್ವೇಗದಿಂದ ಮುಕ್ತಿ ಸಿಗುವುದು. ನೋಡಿ, ಇಲ್ಲಿ ತಾಳಬದ್ಧವಾಗಿ ಲಯಬದ್ಧ ಉಸಿರಾಟ ಕ್ರಿಯೆ ಮಾಡಬೇಕು. ನಾವು ನಿನ್ನೆ ಹೇಳಿದೆ, ಯಾರು ಅತಿ ಹೆಚ್ಚು ದೀರ್ಘವಾದ ಉಸಿರನ್ನ ತಗೊಳ್ತಾರೋ, ದೀರ್ಘವಾಗಿ ಉಸಿರನ್ನು ಬಿಡ್ತಾರೋ ಅವರು ದೀರ್ಘ ಆಯಸ್ಸನ್ನು ಪಡೆಯುತ್ತಾರೆ. ಉದಾಹರಣೆ ಆಮೆ, ಹೆಬ್ಬಾವು.
ಯಾರು ಅತಿ ಕಡಿಮೆ ಪ್ರಮಾಣದಲ್ಲಿ ಉಸಿರನ್ನು ಬಿಡ್ತಾರೆ, ಯಾರು ಕಡಿಮೆ ಪ್ರಮಾಣದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾರೋ ಅವರು ಅತಿ ಕಡಿಮೆ ಆಯುಷ್ಯನ್ನು ಪಡಿತಾರೆ. ಉದಾಹರಣೆ ಶ್ವಾನ, ಮೊಲ. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ಆ ಕ್ರಿಯೆ ಮಾಡೋದ್ರಿಂದ ಏನಾಗುತ್ತೆ, ಟೆನ್ಷನ್, ಮಾನಸಿಕ ಉದ್ವೇಗ ಅಂತಕ್ಕಂಥದ್ದು ಮುಕ್ತಿ ಸಿಗುತ್ತೆ. ಟೆನ್ಷನ್ ಅಂತಕ್ಕಂಥದ್ದು ಇಲ್ಲಿ ಇರಲ್ಲ. ಆ ವ್ಯಕ್ತಿಗೆ ಕಳ್ಕೊತಾನೆ, ಮುಕ್ತಿಯನ್ನ ಪಡಿತಾನೆ ಅಂತ ಅಂದ್ಬಿಟ್ಟು. ಹೀಗೆ ಟೆನ್ಷನ್ ಅಂತಕ್ಕಂಥದ್ದು ಮಗುವಿಗೆ ಇರಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದು ಒಂದೊಂದೇ ನರ, ಮೆದುಳು, ಬೆನ್ನುಹುರಿ, ಹೃದಯ ಅಂತಕ್ಕಂಥದ್ದು ಪ್ರಾಣಾಯಾಮದಲ್ಲಿ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ. ನಂತರ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿಯನ್ನ ವೃದ್ಧಿಸುತ್ತದೆ. ಮತ್ತೆ ಶಾಂತ ನಿರ್ಮಲ ಸಾಧಕರ ವ್ಯಕ್ತಿಯಾಗಿ ಇರ್ತಾನೆ. ಆಮ್ಲಜನಕಯುಕ್ತ ಗಾಳಿಯನ್ನು ಪಡೆದು ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾನೆ. ಮತ್ತೆ ವ್ಯಕ್ತಿ ಟೆನ್ಷನ್ ಅನ್ನ ಅಂದ್ರೆ ಮುಕ್ತವಾದ ಜೀವನವನ್ನ ಮಾಡಲಿಕ್ಕೆ ತಾಳಬದ್ಧ ಉಸಿರಾಟ ಕ್ರಿಯೆ ಇರೋದ್ರಿಂದ ಅವನು ಮಾನಸಿಕ ಉದ್ವೇಗ ಅಂತಕ್ಕಂಥದ್ದನ್ನ ಕಡಿಮೆ ಮಾಡ್ಕೊಳ್ತಾನೆ. ಸೊ ಇಷ್ಟು ಲಾಭಗಳಿಲ್ಲ ನೋಡಿ ಪ್ರಾಣಾಯಾಮದಲ್ಲಿ. ಸೊ ಹಾಗಾದ್ರೆ ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆ ಹೇಗೆ? ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆ ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಪ್ರಾಣಾಯಾಮಕ್ಕೆ ಸೂಕ್ತವಾದಂತಹ ಸಮಯ ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದಂತಹ ಸಮಯ ಪ್ರಾತಃ ಕಾಲ. ಸೊ ನೆಕ್ಸ್ಟ್ ಸೂಕ್ತವಾದ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಸೂಕ್ತವಾದ ನೆಲ ಹಾಸಿಗೆ, ಸೂಕ್ತವಾಗಿರ್ತಕ್ಕಂಥ ಒಂದು ನೆಲ ಹಾಸಿಗೆ ಇರಬೇಕು. ಆ ಹಾಸಿಗೆ ಮೇಲೆನೆ ಮಾಡ್ತಕ್ಕಂಥ ಒಂದು ಕ್ರಿಯೆ ನಿಮ್ಮಲ್ಲಿ ಬರಬೇಕು ಮಕ್ಕಳು. ಯಾವಾಗ? ಪ್ರಾತಃ ಕಾಲ ಆಗಿರ್ಬೋದು, ಸಂಜೆಯ ಸಮಯ ಆಗಿರ್ಬೋದು. ಪ್ರಾತಃ ಕಾಲ ಮತ್ತು ಸಂಜೆಯ ಸಮಯ ಸೂಕ್ತವಾದ ನೆಲದ ಮೇಲೆ ಅಂತಂದ್ರೆ ಅದು ಹಾಸಿಗೆ ಇರಬೇಕು. ನೆಲ ಹಾಸಿಗೆ ಇದ್ರೆ ಮಾತ್ರ ಪ್ರಾಣಾಯಾಮ ಮಾಡಲಿಕ್ಕೆ ಯೋಗ್ಯ. ನೆಕ್ಸ್ಟ್, ಇದು ಮಾಡೋದಕ್ಕಿಂತ ಮುಂಚೆ ನಮ್ಮ ನಿತ್ಯ ಕರ್ಮಗಳಾದಂತಹ ಮಲಮೂತ್ರ ವಿಸರ್ಜನೆ ಆಗಿರಬೇಕು. ನಾವು ಪ್ರಾಣಾಯಾಮವನ್ನ ಮಾಡಬೇಕಾದ್ರೆ ಮೊದಲು ಪ್ರಾತಃ ಕಾಲ, ಸೂಕ್ತವಾದಂತಹ ಕಾಲ ಪ್ರಾತಃ ಕಾಲ ಆಗಿರ್ಬೇಕು, ಸಂಜೆ ಸಮಯ ಆಗಿರ್ಬೇಕು, ಅಥವಾ ಮಾರ್ನಿಂಗ್ ಸೆಷನ್ ಆಗಿರ್ಬೇಕು. ಅದು ಊಟಕ್ಕಿಂತ ಮುಂಚೆನೆ ಆಗಿರ್ಬೇಕು. ಮಲಮೂತ್ರ ವಿಸರ್ಜನೆ, ನಮ್ಮ ನಿತ್ಯ ಕರ್ಮಗಳು ಏನಂತೀವಲ್ಲ ಆ ನಿತ್ಯ ಕರ್ಮಗಳನ್ನ ನಾವು ಪೂರೈಸಿರಬೇಕು. ಮತ್ತೆ ಆ ಒಂದು ಸಮಯದಲ್ಲಿ ಸೂಕ್ತವಾದ ನೆಲ ಹಾಸಿಗೆಯನ್ನ ನಾವು ಜಮ್ಕನ್ ಅಥವಾ ಮ್ಯಾಟ್, ಯೋಗ ಮ್ಯಾಟ್ ಅಂತಕ್ಕಂಥದ್ದನ್ನ ನಾವು ಬಳಸ್ತಾ ಇರಬೇಕು. ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆ, ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸವನ್ನ ಮಾಡಬೇಕು. ಖಾಲಿ ಹೊಟ್ಟೆ ಯಾಕಪ್ಪ ಅಂತಂದ್ರೆ ನಿಮಗೆ ಮೊಮೆಂಟ್ ಶಿಕ್ಷಣ ಆದಾಗ ಸುತ್ತು ಬರಲ್ಲ, ತಲೆ ಸುತ್ತು ಅಂತಕ್ಕಂಥದ್ದು ಬರಲ್ಲ. ಹೀಗೆ ಸೊ ಊಟ ಅಥವಾ ಉಪಹಾರ ಸೇವಿಸಿದ ಸುಮಾರು ಈ 3 ಗಂಟೆ ನಂತರ ಅಭ್ಯಾಸದಲ್ಲಿ ನಿರತರಾಗೋದು ಒಳ್ಳೆಯದು. 2 ರಿಂದ 3 ಗಂಟೆ ಆಗಿರ್ಬೇಕು, ಡೈಜೆಷನ್ ಆಗಿರ್ಬೇಕು. ಮಾತ್ರ ನೀವು ಯಾವ್ದಾರ ಲಘು ಉಪಹಾರ ತಗೊಂಡಿದ್ರೆ ಅಂದ್ರೆ 5ನೇ ಪಾಯಿಂಟ್ ಏನಂತಂದ್ರೆ ಊಟ ಅಥವಾ ಉಪಹಾರ ಸೇವಿಸಿದ 2 ರಿಂದ 3 ಗಂಟೆ
ನಂತರ ಅಭ್ಯಾಸ ಮಾಡಿದ್ರೆ ಮಾತ್ರ ಇದು ಒಂದು ಸೂಕ್ತವಾದ ಸಮಯ ಆಗುತ್ತೆ ಮಕ್ಕಳೇ. ಸೊ ಆಗೋದ್ರಿಂದ ನೀವುಗಳು ಮಾಡಬೇಕಾಗಿರೋದು ಇಷ್ಟೇ, ಪ್ರಾಣಾಯಾಮದ ಪೂರ್ವ ಸಿದ್ಧತೆ ನಾವು ಹೇಗ್ ಮಾಡ್ಕೋಬೇಕು, ಹೇಗಪ್ಪ ಅಂತಂದ್ರೆ ಮೊದಲು ಯಾವ ಟೈಮನ್ನು ನಿಗದಿ ಮಾಡ್ಕೋಬೇಕು. ಬೆಳಿಗ್ಗೆ ನಿಮಗೆ ಸಮಯಾವಕಾಶ ಸಿಕ್ಕರೆ ಬೆಳಿಗ್ಗೆ ಮಾಡ್ಕೊಳ್ಳಿ, ಸಂಜೆ ಸಮಯಾವಕಾಶ ಸಿಕ್ಕರೆ ಸಂಜೆ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ನಿತ್ಯ ಕರ್ಮಗಳನ್ನ ಪೂರೈಸ್ಕೊಳ್ಳಿ. ಏನು ಮಲಮೂತ್ರ ವಿಸರ್ಜನೆ, ಯಾಕಂದ್ರೆ ಪ್ರಾಣಾಯಾಮ ಮಾಡಬೇಕಾದ್ರೆ ನೀವು ಸ್ಟಾಕ್ ಇಟ್ಕೊಳ್ಳೋ ಹಾಗಿಲ್ಲ, ಅದನ್ನ ಕ್ಲಿಯರ್ ಮಾಡಿರ್ಬೇಕು ಒಂದು. ನಂತರ ಸೂಕ್ತವಾದ ನೆಲ ಹಾಸಿಗೆಯನ್ನ ಹಾಸಿರ್ಬೇಕು, ಜಂಕರ್ ಅಥವಾ ಮ್ಯಾಟ್ ಆಗಿರ್ಬೇಕು. ಖಾಲಿ ಹೊಟ್ಟೆಯಲ್ಲೇ ಅಭ್ಯಾಸವನ್ನ ಮಾಡಬೇಕು, ಹಾಗಿದ್ರೆ ಮಾತ್ರ ನಿಮಗೆ ಯೋಗ್ಯವಾದಂತಹ ಪರಿಣಾಮಕಾರಿಯಾದಂತಹ ಪ್ರಾಣಾಯಾಮ ಆಗುತ್ತೆ. ನಂತರ ಊಟ ಅಥವಾ ಉಪಹಾರ ಸೇವಿಸಿದ್ರೆ ನೀವು ಸುಮಾರು 2 ರಿಂದ 3 ಗಂಟೆ ನಂತರ ಅಭ್ಯಾಸ ಮಾಡುವುದು ಸೂಕ್ತವಾದಂತ ಒಂದು ಸಮಯ ಆಗುತ್ತೆ. ಸೊ ಹೀಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ಮಹತ್ವದ ಪಾತ್ರ ವಹಿಸುತ್ತದೆ ಮಕ್ಕಳೇ, ನಿಮಗೆ ಗೊತ್ತೇ ಇದೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ರಿ? ಪ್ರಾಣಾಯಾಮಕ್ಕೆ ಮುಖ್ಯವಾದ 3 ಶಬ್ದಗಳು: ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೇನು? ಶುದ್ಧವಾದ ಗಾಳಿಯನ್ನ ಉಸಿರಿನ ಮುಖಾಂತರ ಅಂದ್ರೆ ಮೂಗಿನ ಮುಖಾಂತರ ನಮ್ಮ ದೇಹದ ಒಳಗೆ ತೆಗೆದುಕೊಳ್ಳೋದನ್ನ ನಾವು ಪೂರಕ ಅಂತ ಹೇಳ್ತೀವಿ. ರೇಚಕ ಅಂತಂದ್ರೆ ಉಸಿರನ್ನ ಹೊರ ಹಾಕೋದು, ನಮ್ಮ ಇಂಗಾಲ ಡೈಆಕ್ಸೈಡ್ ಇರ್ತಕ್ಕಂಥ ಗಾಳಿಯನ್ನು ಹೊರ ಹಾಕೋದನ್ನ ನಾವು ರೇಚಕ. ಕುಂಭಕ ಅಂದ್ರೆ ಉಸಿರನ್ನ ತಡೆ ಹಿಡಿಯುವುದು. ಅದರಲ್ಲಿ ಮತ್ತೆ ಪೂರಕ ಕುಂಭಕ ಬರ್ತದೆ, ರೇಚಕ ಕುಂಭಕ ಬರ್ತದೆ. ಪೂರಕ ಕುಂಭಕ ಅಂತಂದ್ರೆ ಉಸಿರನ್ನ ದೀರ್ಘವಾಗಿ ಉಸಿರು, ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತು ದೀರ್ಘವಾದ ಉಸಿರಾಟವನ್ನು ಎಳೆದು ಅಲ್ಲಿ ತಡೆ ಹಿಡಿಯೋದನ್ನ ಪೂರಕ ಅಂತ ಹೇಳ್ತೀವಿ. ಉಸಿರನ್ನ ಹೊರಗೆ ಬಿಟ್ಟು ಅಲ್ಲೇ ಸ್ವಲ್ಪ ತಡೆಯೋದನ್ನ ರೇಚಕ ಕುಂಭಕ ಅಂತ ಹೇಳ್ತೀವಿ. ಸೊ ಇದು ಕುಂಭಕ ಗೊತ್ತಾಯ್ತು. ಪ್ರಾಣಾಯಾಮದಲ್ಲಿ ಅಷ್ಟಾಂಗ ಯೋಗದ 4ನೇ ಮೆಟ್ಟಲು ಪ್ರಾಣಾಯಾಮ ಆಗಿರ್ತದೆ. ಸೊ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗದ ಪಿತಾಮಹರು. ಅವರು ಅಷ್ಟಾಂಗ ಯೋಗಗಳು ಅಂತಂದ್ರೆ ಮಕ್ಕಳೇ ನಿಮಗೆ ಗೊತ್ತಿರಲಿ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥದ್ದು 8 ಪ್ರಮುಖ ಅಂಶಗಳು. ಅದರಲ್ಲಿ 4ನೇದು ಪ್ರಾಣಾಯಾಮ. ಈ ಪ್ರಾಣಾಯಾಮದ ಒಂದು ಮಹತ್ವ ನೀವು 6 ಅಂಶಗಳಿಂದ ಕೂಡಿರ್ತದೆ. ಒಂದು, ನರ, ಮೆದುಳು, ಬೆನ್ನುಹುರಿ, ಹೃದಯ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಮತ್ತೆ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದು ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನೆನಪಿನ ಶಕ್ತಿಯನ್ನು, ಪಚನ ಶಕ್ತಿಯನ್ನು ವೃದ್ಧಿಸುತ್ತದೆ ಪ್ರಾಣಾಯಾಮ ಮಾಡೋದ್ರಿಂದ. ಶಾಂತ ನಿರ್ಮಲ ಸಾಧಕ ಶಕ್ತಿ ಆಗ್ತಾನೆ. ನಂತರ ಆಮ್ಲಜನಕಯುಕ್ತವಾದ ಗಾಳಿಯನ್ನು ಪಡೆದು ಇಂಗಾಲ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಮಾನಸಿಕ ಉದ್ವೇಗ ಅಂತಕ್ಕಂಥದ್ದು, ಟೆನ್ಷನ್ ಇರ್ತಕ್ಕಂಥದ್ದು. ಇವತ್ತು ಮಾನವ ಆಧುನಿಕ ಯಂತ್ರಗಿಂತ ಒಂದು ತಂತ್ರಜ್ಞಾನದಲ್ಲಿ, ಆಧುನಿಕ ಯುಗದಲ್ಲಿ ಒತ್ತಡದ ಜೀವನ ನಡೆಸ್ತಾ ಇರ್ತಾರೆ ಮಕ್ಕಳೇ. ಆ ಒತ್ತಡವನ್ನ ನಿವಾರಣೆ ಮಾಡಲಿಕ್ಕೆ, ಮಾನಸಿಕ ಉದ್ವೇಗವನ್ನ ಕಡಿಮೆ ಮಾಡಲಿಕ್ಕೆ ಪ್ರಾಣಾಯಾಮ ಅಂತಕ್ಕಂಥದ್ದು ಉತ್ತಮವಾದಂತಹ ದಿವ್ಯ ಔಷಧಿಯಾಗಿದೆ. ಈ ಪ್ರಾಣಾಯಾಮ ಯಾವ ಮಾಡಬೇಕು ಅಂದ್ರೆ ಪೂರ್ವ ಸಿದ್ಧತೆ ಬಹಳ 5 ಮುಖ್ಯ ಅಂಶಗಳು. ಊಟ ಉಪಹಾರ ಸೇವಿಸಿದ 2 ಗಂಟೆ ನಂತರ ಖಾಲಿ ಹೊಟ್ಟೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿರಬೇಕು. ಸೂಕ್ತವಾದ ನೆಲಹಾಸಿಗೆ ಆಗಿರಬೇಕು. ಪ್ರಾತಃ ಕಾಲ ಸಂಜೆಯ ಸಮಯದಲ್ಲಿ ಮಾಡಬೇಕು ಮಕ್ಕಳೇ. ಸೊ ಇಷ್ಟು ಪ್ರಾಣಾಯಾಮದ ಮಹತ್ವ ಅಂತ ತಿಳ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್, ಸಮಸ್ಯೆಗಳು ಬಂದ್ರೆ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.